ನಮಸ್ಕಾರ. ಮುಖ್ಯಾಂಶಗಳು. ಅನ್ನದಾತ ರೈತ ದೇಶದ ಆತ್ಮ, ಆತನ ಜೀವನ ಮಟ್ಟ ಸುಧಾರಿಸಲು ಕೇಂದ್ರದಿಂದ ಹಲವು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಪದಗ್ರಹಣ. ಹಲವು ಹಿರಿಯ ಕಾಂಗ್ರೆಸ್ ನಾಯಕರು ಭಾಗಿ. ರೈತರ ಸಂಪೂರ್ಣ ಸಾಲ ಮನ್ನಾ, ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ರೈತ ನಿಯೋಗದಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಇಂದು ವಿಶ್ವ ಜನಸಂಖ್ಯಾ ದಿನ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರಿಂದ ಅರಿವಿನ ಜಾಥಾಕ್ಕೆ ಚಾಲನೆ. ವಾರ್ತೆಗಳ ವಿವರ. ಕಳೆದ 4 ವರ್ಷಗಳಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆಗಿರುವ ದಾಖಲೆ ಈ ವರ್ಷವೂ ಮುಂದುವರಿಯಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಮಲೋಟ್ನಲ್ಲಿಂದು ಹೇಳಿದ್ದಾರೆ. ರೈತ ಕಲ್ಯಾಣ ರ್ಯಾಲಿಯಲ್ಲಿ ಅವರು, ಪ್ರಕೃತಿಯ ಪ್ರತಿಕೂಲ ಪರಿಸ್ಥಿತಿ ಇದ್ದರೂ ರೈತ ಸಮುದಾಯ ದೇಶದ ಜನತೆಗೆ ಅನ್ನ ಭಂಡಾರ ತುಂಬಿರುವ ಕಾರ್ಯದಲ್ಲಿ ಒಂದಿಷ್ಟು ನಿರ್ಲಕ್ಷ್ಯ ತೋರಿಲ್ಲ. ಆದರೆ ದೇಶವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ ಕಾಂಗ್ರೆಸ್ ರೈತರ ಬಗ್ಗೆ ಕಾಳಜಿಯನ್ನೇ ತೋರಿಲ್ಲ. ರೈತರಿಗಿಂತ ಒಂದು ಕುಟುಂಬದ ಕಾಳಜಿಯಷ್ಟೇ ಮುಖ್ಯವಾಗಿತ್ತು ಎಂದು ಆರೋಪಿಸಿದರು. ಅನ್ನದಾತ ರೈತ ದೇಶದ ಆತ್ಮವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ರೈತರನ್ನು ವಂಚಿಸಿ ಅವರ ಬಗ್ಗೆ ಸುಳ್ಳನ್ನೇ ಹೇಳುತ್ತಾ ಬಂದಿದೆ. ರೈತರನ್ನು ಕೇವಲ ಮತ ಬ್ಯಾಂಕ್ ಆಗಿಸಿಕೊಂಡಿತ್ತು ಎಂದು ದೂರಿದ ಪ್ರಧಾನಿ, ತಮ್ಮ ಸರ್ಕಾರ ರೈತರ ಜೀವನ ಮಟ್ಟ ಸುಧಾರಿಸಲು ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ಕನಿಷ್ಠ ಬೆಂಬಲ ಬೆಲೆ ನೀಡುವ ವಾಗ್ದಾನವನ್ನು ಈಡೇರಿಸಿದೆ. ಈ ತೀರ್ಮಾನದಿಂದ ಪಂಜಾಬ್, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಅನುಕೂಲವಾಗಿದೆ ಎಂದು ವಿವರಿಸಿದರು. पसीना बहाया, लेकिन इतने परिश्रम के बावजूद जिस किसान का जीवन खुशहाल होना चाहिए था, उसे दशकों तक निराशा और हताशा का जीवन जीना पड़ा. ಈ ಸಾಲಿನ ಬಜೆಟ್ನಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು, ಉತ್ತರ ಕರ್ನಾಟಕ ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೂ ಸಮಾನ ಪ್ರಾಶಸ್ತ್ಯ ನೀಡಲಾಗಿದೆ ಎಂದರು. ತಾವು ಯಾವುದೇ ಜಾತಿಗೆ ಸೀಮಿತವಾದ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ 6 ಕೋಟಿ ಜನತೆಯ ಪ್ರತಿನಿಧಿ ಎಂದು ಅವರು ತಿಳಿಸಿದರು. ನಾನು ಹಚ್ಕೊತೀನಿ, 1 ನಿಮಿಷ ಗೊತ್ತಿದೆ, ನಾನು ಹೇಳಲಿಲ್ಲ ಅಷ್ಟೇ. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದು ಯಾವುದೋ ಒಂದು ಜಾತಿಗಲ್ಲ. ನಾನು ರಾಜ್ಯದ 6.5 ಕೋಟಿ ಜನತೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ನು. ನಾನು ನನ್ನನ್ನು ಆ ಮಟ್ಟಕ್ಕೆ ಇಳಿಸಬೇಡಿ ನೀವು. ಉತ್ತರ ಕರ್ನಾಟಕ, ಹಳೆ ಕರ್ನಾಟಕ, ಇದಕ್ಕೆ ನಾನು ಈ ಜಾಗದಲ್ಲಿ ನಿಂತಿಲ್ಲ. ಇಲ್ಲಿ ಇವತ್ತು ಹಾಸನದ ಯಾವುದೋ ಒಂದು ರಿಂಗ್ ರೋಡ್ ಬಗ್ಗೆ 30 ಕೋಟಿ ಅನೌನ್ಸ್ ಮಾಡಿದ್ರೆ ಚಪ್ಪಾಳೆ ಹೊಡಿತೀರಿ. ಅಲ್ಲಿ ಯಾರೋ ಭಾಷಣ ಮಾಡ್ತಾರೆ, ಸಿದ್ದರಾಮಯ್ಯನವರು ಹುಸಿನಾಗೆ ನಗ್ತಾ ಇದ್ರು ನಾವು ಚಪ್ಪಾಳೆ ಹೊಡೆದ್ರೆ ಅಂತ ಹೇಳಿ. ಯಾರ್ರೀ ಹಾಸನದ ಎಮ್ಮೆಲ್ಯೆ? ನನ್ನ ಪಕ್ಷದವನು ಹಾಸನದ ಎಮ್ಮೆಲ್ಯೆ. ಇವತ್ತು ಹಾಸನದ ಎಮ್ಮೆಲ್ಯೆ ಬಿಜೆಪಿ ಅವನು. ಬೇಡ ಅಂದ್ರೆ ವಾಪಸ್ ತಗೋಣ, ಅದನ್ನ ಬೇರೆ ಎಲ್ಲ ಉತ್ತರ ಕರ್ನಾಟಕಕ್ಕೆ ಕೊಡ್ತೀನಿ, ತಗೊಂಡೋಗಿ. ಎಷ್ಟು ಕೊಟ್ಟಿದ್ದೀರಿ 10 ವರ್ಷದಲ್ಲಿ ಹಾಸನ ಜಿಲ್ಲೆಗೆ ದುಡ್ಡು? ಚರ್ಚೆ ಮಾಡೋಣಂತೆ. ರಾಜ್ಯ ಸಾರಿಗೆ ಸಂಸ್ಥೆ ಈಗಾಗಲೇ 600 ಕೋಟಿ ನಷ್ಟದಲ್ಲಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಇನ್ನಷ್ಟು ಹೊರೆಯಾಗಲಿದೆ ಎಂದು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಸಾರಿಗೆ ಇಲಾಖೆ ಬಸ್ ಪಾಸ್ಗೆ 75% ವೆಚ್ಚ ಭರಿಸಲು ಸಿದ್ಧವಿದೆ. ಉಳಿದ 25% ವೆಚ್ಚವನ್ನು ಸರ್ಕಾರ ಭರಿಸಿದರೆ ಪಾಸ್ ವಿತರಣೆ ಮಾಡಲು ಇಲಾಖೆ ಸಿದ್ಧ. ಈ ಬಗ್ಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಪತ್ರದ ಮೂಲಕ ಮನವಿ ಮಾಡುವುದಾಗಿ ತಿಳಿಸಿದರು. ಆಗೋದಿಲ್ಲ. ನೀವು ಸರ್ಕಾರದಿಂದ 100% ಏನಿದೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೊಡ್ತೀವಿ, ಅದನ್ನು ಸಾರಿಗೆ ಇಲಾಖೆ ಕೊಟ್ಟರೆ ನಾವು ಬಸ್ ಪಾಸ್ ಕೊಡೋಕ್ಕೆ ಸಾಧ್ಯ ಆಗ್ತದೆ. 25% ಇವತ್ತು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾವು ನಷ್ಟದಲ್ಲಿದ್ದೀವಿ. ಅದರಿಂದ ನಾವು ಸರ್ಕಾರದೇ ಭರಿಸ್ಬೇಕು ಅಂತ ಕೇಳಿದ್ದೀವಿ. ಇಲ್ಲ 25% ಭರಿಸ್ಬೇಕು, ನೀವೇ ಭರಿಸಿ ಅಂದ್ರೂ ಕೂಡ ನಾನು ಸಾರಿಗೆ ಇಲಾಖೆಯಿಂದ ಅದನ್ನು ಭರಿಸೋದಕ್ಕೆ ತಯಾರಾಗಿದ್ದೀನಿ. 75% ಹಣನ ಬಿಡುಗಡೆ ಮಾಡಿದ ಕೂಡಲೇ ನಾವು ಉಚಿತವಾಗಿ ಬಸ್ ಪಾಸ್ ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಮನೆಯಲ್ಲಿ.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಹಾಗೂ ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿಂದು ಪದಗ್ರಹಣ ಸ್ವೀಕರಿಸಿದರು. ಅರಮನೆ ಮೈದಾನದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ನಿರ್ಗಮಿತ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೂತನ ಅಧ್ಯಕ್ಷರಿಗೆ ಪಕ್ಷದ ಬಾವುಟ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ಪರಮೇಶ್ವರ್, ಪಕ್ಷದ ಲಕ್ಷಾಂತರ ಕಾರ್ಯಕರ್ತರ ಶಕ್ತಿಯನ್ನು ಬಳಸಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸಲು ನಿಮ್ಮೊಂದಿಗೆ ನಾವಿದ್ದೇವೆ. 2019ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ 20ಕ್ಕೂ ಅಧಿಕ ಸ್ಥಾನ ಗೆಲ್ಲಲು ಶ್ರಮಿಸೋಣ ಎಂದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ವಿಶ್ವಾಸವಿತ್ತು. ಶಾಸನ ಸಭೆಯಲ್ಲಿ ಅನುಭವ ಇರ್ತಕ್ಕಂಥವ್ರು. ದಿನೇಶ್ ಗುಂಡೂರಾವ್ 5 ಬಾರಿ ಶಾಸನ ಸಭೆಗೆ ಆಯ್ಕೆಯಾಗಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ ಅವರ ವಯಸ್ಸು ಚಿಕ್ಕದಾದರೂ ಕೂಡ ಅಪಾರವಾದ ಪಕ್ಷದ ಸಂಘಟನೆ ಅನುಭವ ಇರ್ತಕ್ಕಂಥವ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ವಿಶ್ವಾಸವಿತ್ತು. ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಬಿಜೆಪಿ, ಕಾಂಗ್ರೆಸ್ ಹಾಗೂ ಸರ್ಕಾರದ ವಿರುದ್ಧ ಮಾಡಿದ ಆರೋಪಕ್ಕೆ ಸೂಕ್ತ ತಿರುಗೇಟು ನೀಡಲು ವಿಫಲವಾದದ್ದೇ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಳ್ಳಲು ಕಾರಣ ಎಂದರು. ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅಧಿಕಾರ ಗ್ರಹಣ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಶ್ರೀ ಗುಂಡೂರಾವ್, ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಈಶ್ವರ ಖಂಡ್ರೆ ಅವರಿಗೆ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತಾರೆ. ಕೆಪಿಸಿಸಿಯ ನೂತನ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪಕ್ಷದ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ ತಮ್ಮನ್ನು ಹೈಕಮಾಂಡ್ ಗುರುತಿಸಿ ಜವಾಬ್ದಾರಿಯುತ ಸ್ಥಾನ ನೀಡಿದೆ. ಈ ಜವಾಬ್ದಾರಿಯನ್ನು ಅರಿತು ಎಲ್ಲರೂ ಸಂಘಟಿತವಾಗಿ ಕೆಲಸ ಮಾಡುವ ಮೂಲಕ ಪಕ್ಷವನ್ನು ತಳಮಟ್ಟದಿಂದ ಬಲಿಷ್ಠ ಮಾಡೋಣ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಈಗಿನಿಂದಲೇ ಕೆಲಸ ಮಾಡೋಣ ಎಂದರು. ಯುಪಿಎ ಸರ್ಕಾರ 10 ವರ್ಷ ಯಾವ ರೀತಿ ಕೆಲಸ ಮಾಡಿತು? ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿ 10 ವರ್ಷ ಈ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳು ಕೊಟ್ಟು ಅದನ್ನ ಬಹುಶಃ ಅನೇಕ ಬಡ ಜನರ ಪರವಾಗಿರ್ತಕ್ಕಂಥ ದೇಶದ ಪ್ರಗತಿ ಆಗ್ತಕ್ಕಂಥ ಕೆಲಸಗಳು ಮಾಡಿದ್ರು. ಇವತ್ತು 4.5 ವರ್ಷ ಮೋದಿ ಸರ್ಕಾರ ಆಗಿದೆ. ನೀವು 4.5 ವರ್ಷ ಮೋದಿ ಸರ್ಕಾರಕ್ಕೂ ನಮ್ಮ ಸರ್ಕಾರ ಹೋಲಿಕೆ ಮಾಡಿ ನೋಡಿ. ಯುಪಿಎ ಸರ್ಕಾರ ಏನ್ ಸಾಧನೆ ಮಾಡಿದ್ದಾರೆ ಮೋದಿ ಅವರು. ನೂತನ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲಲು ಶ್ರಮಿಸೋಣ, ಇದಕ್ಕಾಗಿ ಎಲ್ಲರ ಸಹಕಾರ ಬೇಕು ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮುನಿಯಪ್ಪನವರಿಗೆ, ಶ್ರೀ ಪರಮೇಶ್ವರ್ ಅವರಿಗೆ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಈ ರಾಜ್ಯದ ಹಿರಿಯ ಮುಖಂಡರಿಗೆ ನನ್ನ ವತಿಯಿಂದ ಆಭಾರವನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂಪೂರ್ಣ ಸಾಲ ಮನ್ನಾ ಹಾಗೂ ಮಹದಾಯಿ ಯೋಜನೆ ಜಾರಿ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ ವಿವಿಧೆಡೆಯಿಂದ ರೈತರು ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿದರು. ಮೆಜೆಸ್ಟಿಕ್ನಲ್ಲಿ ಜಮಾವಣೆಗೊಂಡ ರೈತ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ ಪ್ರತಿಭಟನೆ ನಡೆಸಿದರು. ರೈತರ ಸಾಲ ಮನ್ನಾ ಮಾಡಬೇಕು. ರೈತರ ಸಾಲ ಅಯ್ಯಯ್ಯೋ ಏನೇ ಬರ್ಲಿ, ಏನೇ ಬರ್ಲಿ
ಬಳಿಕ ರೈತರ ನಿಯೋಗವು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಸಂಪೂರ್ಣ ಕೃಷಿ ಸಾಲ ಮನ್ನಾ ಹಾಗೂ ಮಹದಾಯಿ ಯೋಜನೆ ಜಾರಿ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಮನವಿ ಸಲ್ಲಿಸಿತು. ಇಂದು ವಿಶ್ವ ಜನಸಂಖ್ಯಾ ದಿನ. ಕ್ಷಣ ಕ್ಷಣಕ್ಕೂ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ತೊಂದರೆಗಳು ಕುರಿತು ಜಾಗೃತಿ ಮೂಡಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಾಗತಿಕವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಆಗುತ್ತಿರುವ ದುಷ್ಪರಿಣಾಮ, ಹೆಣ್ಣು ಭ್ರೂಣ ಹತ್ಯೆಯಿಂದಾಗುತ್ತಿರುವ ಲಿಂಗಾನುಪಾತ ಅಸಮಾನತೆ ಮೊದಲಾದವುಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನ ಆಚರಿಸಲಾಗುತ್ತದೆ. ಕುಟುಂಬ ಯೋಜನೆ ಮಾನವ ಹಕ್ಕು ಈ ವರ್ಷದ ಧ್ಯೇಯವಾಕ್ಯ. ಜನಸಂಖ್ಯಾ ನಿಯಂತ್ರಣದ ಅರಿವು ಮನೆಯಿಂದಲೇ ಆರಂಭವಾಗಬೇಕು ಎಂದು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರು ಕುಟುಂಬ ಯೋಜನೆಯಲ್ಲಿ ಮಹಿಳೆಯರ ಪಾತ್ರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಭಯೋತ್ಪಾದನೆ ಮತ್ತು ಸಂತಾನೋತ್ಪತ್ತಿ ದೇಶದ ಅಭಿವೃದ್ಧಿಗೆ ಮಾರಕವಾಗಿದ್ದು, ಈಗ ಭಯೋತ್ಪಾದನೆ ನಿಯಂತ್ರಣದಲ್ಲಿದೆ. ಅದರಂತೆ ಜನಸಂಖ್ಯೆ ಕೂಡ ನಿಯಂತ್ರಣವಾದಾಗ ಮಾತ್ರ ಪ್ರಗತಿ ಸಾಧ್ಯ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಇವತ್ತು ಇದರಲ್ಲಿ ಏನು ಬಹಳ ಪ್ರಾಮುಖ್ಯ ಪಾತ್ರ ವಹಿಸಿಕೊಂಡು ಸಂತಾನ ಆಗದೆ ನಿಯಂತ್ರಣವನ್ನ ನಿರ್ವಹಿಸಿಕೊಂಡಿದ್ದಾರೆ. ಅವರಿಗೆ ಇಡೀ ವಿಶ್ವ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಸಂತಾನೋತ್ಪತ್ತಿಯಲ್ಲಿ ಕೂಡ ನಾವು ನಿಯಂತ್ರಣ ಹಾಕಿದ್ರೆ ಏನು ನಾವು ವೇಗವಾಗಿ ಬೆಳೆಸತಕ್ಕಂಥ ಜನಸಂಖ್ಯೆ ಇದೆ, ಇದನ್ನು ನಿಯಂತ್ರಣಕ್ಕೆ ತಂದರೆ ನಾವು ಚೈನಾ ಈಗ ಹಾಗೆ ತನ್ನ ನಿಯಂತ್ರಣದಲ್ಲಿ ತನ್ನ ಜನಸಂಖ್ಯೆ ಇಟ್ಕೊಂಡಿದೆ, ಆ ನಿಟ್ಟಿನಲ್ಲಿ ಭಾರತ ಕೂಡ ಸಾಕಬೇಕು ಅನ್ನುವಂಥ ಒಂದು ಕನಸು ನಾವೆಲ್ಲ ಹೊರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ. ಸರ್ಕಾರಿ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ ಕುರಿತ ತನ್ನ 2006ರ ತೀರ್ಪಿಗೆ ವಿರುದ್ಧವಾಗಿ ಮಧ್ಯಂತರ ಆದೇಶ ನೀಡಲು ಸುಪ್ರೀಂ ಕೋರ್ಟ್ ಇಂದು ನಿರಾಕರಿಸಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಬಡ್ತಿಯಲ್ಲಿ ಮೀಸಲಾತಿ ಕುರಿತ ತನ್ನ 2006ರ ತೀರ್ಪಿನ ಮರು ಪರಿಶೀಲನೆಗೆ 7 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ರಚಿಸುವ ಅಗತ್ಯ ಇದೆ ಎಂದು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿಗಳಾದ ಎಎಂ ಖನ್ವಿಲ್ಕರ್ ಮತ್ತು ಡಿವೈ ಚಂದ್ರಚೂಡ್ ಅವರಿದ್ದ ನ್ಯಾಯಪೀಠ ಹೇಳಿದೆ. ನ್ಯಾಯಾಲಯದ ಆದೇಶಗಳಲ್ಲಿ ಗೊಂದಲ ಇರುವುದರಿಂದ ರೈಲ್ವೆ ಮತ್ತು ಇತರ ಸೇವೆಗಳಲ್ಲಿ ಲಕ್ಷಾಂತರ ಹುದ್ದೆಗಳ ವಿಷಯದಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳಲಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿಗಳ ಪೀಠದಲ್ಲಿ ತುರ್ತಾಗಿ ಪ್ರಕರಣ ಕೈಗೆತ್ತಿಕೊಳ್ಳುವಂತೆ ಕೇಂದ್ರ ಸರ್ಕಾರ ಮನವಿ ಮಾಡಿದೆ. 2006ರಲ್ಲಿ ನೀಡಿದ್ದ ತೀರ್ಪಿನ ಮರು ಪರಿಶೀಲನೆ ಅಗತ್ಯ ಇದೆಯೇ ಅಥವಾ ಇಲ್ಲವೇ ಎಂಬ ಕುರಿತು 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಪರಿಶೀಲಿಸಲಿದೆ ಎಂದು ಕಳೆದ ವರ್ಷ ನವೆಂಬರ್ 15ರಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಸರ್ಕಾರಿ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ ಸಂಬಂಧ ಕೆನೆಪದರ ಕಲ್ಪನೆಯನ್ನು ಪರಿಗಣಿಸಲಾಗದು ಎಂದು ಸುಪ್ರೀಂ ಕೋರ್ಟ್ 2006ರಲ್ಲಿ ನೀಡಿದ್ದ ತೀರ್ಪಿನಲ್ಲಿ ತಿಳಿಸಿತ್ತು. ಕಾನೂನಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಬಡ್ತಿ ಮೀಸಲಾತಿ ಮುಂದುವರಿಕೆಗೆ ಕಳೆದ ಜೂನ್ 5ರಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಅನುಮತಿ ನೀಡಿತ್ತು. ವಿವಿಧ ಹೈಕೋರ್ಟ್ಗಳಲ್ಲಿ ಬಡ್ತಿ ಮೀಸಲಾತಿ ಸಂಬಂಧ ನೀಡಿದ್ದ ವಿಭಿನ್ನ ತೀರ್ಪುಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಈ ಬಾರಿ ನಾಡಿನೆಲ್ಲೆಡೆ ಮುಂಗಾರು ಮಳೆಯು ವಾಡಿಕೆಗಿಂತ ಅಧಿಕವಾಗಿದ್ದು, ರೈತರು ಬಿರುಸಿನಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದು, ರಾಗಿ, ಜೋಳ, ತೊಗರಿ, ಕಡಲೆ, ನೆಲಗಡಲೆ, ಅಲಸಂದೆ ಮುಂತಾದ ಬೆಳೆಗಳ ಬಿತ್ತನೆ ಬಿರುಸಿನಿಂದ ಸಾಗಿದೆ. ಅದೇ ರೀತಿ ನೆಲಮಂಗಲ ತಾಲೂಕಿನಾದ್ಯಂತ ವಾಡಿಕೆಗಿಂತ 110.63 ಮಿಲಿಮೀಟರ್ ಮಳೆ ಹೆಚ್ಚಳವಾಗಿದ್ದು, ಈ ಹಿನ್ನೆಲೆಯಲ್ಲಿ ಮುಂಗಾರು ಬಿತ್ತನೆಗೆ ರೈತರ ಭರ್ಜರಿ ತಯಾರಿ ನಡೆದಿದೆ. ರೈತ ಹನುಮಂತಯ್ಯ, ಮುಂಗಾರು ಮಳೆ ರೈತರ ಮುಖದಲ್ಲಿ ಸಂತಸ ಮೂಡಿದೆ. ಭೂಮಿಯನ್ನು ಹದ ಮಾಡಿಟ್ಟುಕೊಂಡಿದ್ದೇವೆ. ಬಿತ್ತನೆ ಕೆಲಸ ಶುರುವಾಗಿದೆ ಎಂದರು. ಈಗ ಸದ್ಯದಾಗೆ ಇಲ್ಲಿನವರೆಗೂ ಮುಂಗಾರಿ ಮಳೆ ನಡೆದಿರೋ ಪ್ರಕಾರವಾಗಿ ತೊಗರಿ ಮತ್ತು ಮುಂಗಾರಿಗೆ ಮುಂಚಿತವಾಗಿ ಬೆಳೀತಕ್ಕಂಥ ಫಸಲನ್ನು ಕಡಲೆ, ನೆಲಗಡಲೆ, ಶೇಂಗಾ ಇಂಥವನ್ನೆಲ್ಲನೂ ಈಗಾಗಲೇ ನಾಟಿ ಮಾಡಿದ್ದೀವಿ. ಇನ್ನು ಮುಂದೆ ತೊಗರಿ, ಶೇಂಗಾ ಎಲ್ಲ ಮಾಡಿದ್ದಾದಮೇಲೆ ಈಗ ಇದನ್ನು ರಾಗಿ, ಜೋಳ ಇಂಥವೆಲ್ಲ ಬಿತ್ತನೆ ಮಾಡಬೇಕು ಅಂತಂದ್ರೆ ಈಗ ಸದ್ಯದಲ್ಲಿ ಮಾಡ್ತಾ ಇದ್ದೀವಿ.
ಈಗ ಒಂದು ಕಾಲ್ಭಾಗ ಬಿತ್ತನೆ ಮಾತ್ರ ಆಗಿದೆ, ಇನ್ನು ಒಂದು ಮುಕ್ಕಾಲು ಪಾಲು ಇದೆ ಸರಿ. ಈ ಸರಿ ಬಾರಿ ಮತ್ತೊಬ್ಬ ರೈತ ಸಿದ್ದಲಿಂಗಯ್ಯ, ಈಗಾಗಲೇ ತೊಗರಿ, ಅಲಸಂದೆ, ಅವರೇ ಬಿತ್ತನೆ ಮಾಡಿದ್ದೇವೆ. ರಾಗಿ, ಜೋಳ ಬಿತ್ತನೆ ಮಾಡಬೇಕಾಗಿದೆ. ಇದೇ ರೀತಿ ಮಳೆ ಉತ್ತಮವಾಗಿ ಆದರೆ ಒಳ್ಳೆಯ ಫಸಲು ಬರಲಿದೆ ಎಂದರು. ಏನೋ ಮುಂದೆ ಮಳೆ ನಡೆಸಿದ್ರೆ ರೈತನಿಗೆ ಭಾರಿ ಸಂತೋಷ ಆಗ್ತದೆ. ಪ್ರಾರಂಭ ಮಾಡಕ್ಕೆ ಎಲ್ಲ ಏರ್ಪಾಡುಗಳು ಮಾಡ್ಕೊಂಡಿದ್ದೀವಿ. ಈ ಸ್ವಲ್ಪ ತೊಗರಿ, ಅಲಸಂದೆ, ಸ್ವಲ್ಪ ಸೋನಾ ಅವರೇ ಇಂಥದ್ದು ಹಾಕೊಂಡವ್ರೆ. ನೀನು ರಾಗಿ ಇದು ಬಿತ್ತನೆ ಮಾಡಕ್ಕೆ ಎಲ್ಲ ಸಿದ್ಧಪಡಿಸ್ಕೊಂಡವ್ರೆ. ಕೆಲವು ದಿನದಲ್ಲೇನೆ ಅದನ್ನ ಇನ್ನೆಲ್ಲ ಬಿತ್ತನೆ ಮಾಡಬೇಕು. ತಾಲೂಕು ಸಹಾಯಕ ಕೃಷಿ ಅಧಿಕಾರಿ ಸುಶೀಲಮ್ಮ, ತಾಲೂಕಿನಲ್ಲಿ ಒಟ್ಟು 13,078 ಹೆಕ್ಟೇರ್ ಬಿತ್ತನೆ ಪ್ರದೇಶವಿದ್ದು ಈಗಾಗಲೇ 252.8 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ. ರೈತರಿಗೆ ಅವಶ್ಯಕತೆ ಇರುವ ಬೀಜಗಳನ್ನು ಶೇಖರಿಸಿ ಇಟ್ಟಿದ್ದೇವೆ ಎಂದು ಹೇಳಿದರು. ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬಂದಿದೆ. ಆ ನಂತರ ಹೇಳ್ಬೇಕಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ, ತೊಗರಿ, ರಾಗಿ, ಮುಸ್ಕಿನ ಜೋಳ, ನೆಲಗಡಲೆ ನಾವೆಲ್ಲ ಸ್ಟಾಕ್ ಇಟ್ಟಿದ್ದೀವಿ. ರೈತರಿಗೆ ಯಾವುದೇ ತರವಾದ ತೊಂದರೆ ಇಲ್ಲ. ಆ ನಂತರ ಆಗಸ್ಟ್ 14ನೇ ತಾರೀಕುವರೆಗೂ ಕ್ರಾಪ್ ಇನ್ಸೂರೆನ್ಸ್ ಮಾಡ್ಕೊಳ್ಳೋಕ್ಕೆ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಸಾರಿ ಬೇಗ ತೊಗರಿ ಎಲ್ಲನೂ ಬೇಗನೆ ಬಿತ್ತನೆ ಆಗುತ್ತೆ. ಸೊ ತೊಗರಿ ಒಳ್ಳೆ ಇಳುವರಿ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ರಷ್ಯಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಮತ್ತು ಕ್ರೊಯೇಷಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಮಾಸ್ಕೋದ ಲೂಜ್ನಿಕಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಇಂಗ್ಲೆಂಡ್ ಮತ್ತು ಕ್ರೊಯೇಷಿಯಾ ಯುರೋಪಿಯನ್ ಕ್ಲಬ್ ತಂಡಗಳಾಗಿದ್ದು ಉತ್ತಮ ಪೈಪೋಟಿ ನಿರೀಕ್ಷಿಸಲಾಗಿದೆ. ಇಂಗ್ಲೆಂಡ್ 3ನೇ ಬಾರಿಗೆ ವಿಶ್ವಕಪ್ ಸೆಮಿಫೈನಲ್ ಪ್ರವೇಶಿಸಿದೆ. ಮತ್ತೊಂದೆಡೆ 20 ವರ್ಷಗಳ ನಂತರ ಸೆಮಿಫೈನಲ್ ತಲುಪಿರುವ ಕ್ರೊಯೇಷಿಯಾ ಮೊದಲ ಬಾರಿಗೆ ವಿಶ್ವಕಪ್ ಫುಟ್ಬಾಲ್ ಫೈನಲ್ ತಲುಪುವ ಆಶಾಭಾವನೆಯೊಂದಿಗೆ ಇಂಗ್ಲೆಂಡ್ ಎದುರಿನ ಹೋರಾಟಕ್ಕೆ ಸನ್ನದ್ಧವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನದಾತ ರೈತ ದೇಶದ ಆತ್ಮ, ಆತನ ಜೀವನ ಮಟ್ಟ ಸುಧಾರಿಸಲು ಕೇಂದ್ರದಿಂದ ಹಲವು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಪದಗ್ರಹಣ, ಹಲವು ಹಿರಿಯ ಕಾಂಗ್ರೆಸ್ ನಾಯಕರು ಭಾಗಿ. ರೈತರ ಸಂಪೂರ್ಣ ಸಾಲ ಮನ್ನಾ, ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ರೈತ ನಿಯೋಗದಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಇಂದು ವಿಶ್ವ ಜನಸಂಖ್ಯಾ ದಿನ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರಿಂದ ಅರಿವಿನ ಜಾಥಾಕ್ಕೆ ಚಾಲನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.